ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಫ್ಟರ್ ಅ ಇಯರ್ ಫೈನಲಿ ಒಂದು ಟ್ರಿಪ್ ಅಂತ ಮಾಡ್ತಾಯಿದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮ ಜೈಶ ಬೇಬಿದು ಕೂಡ ಫಸ್ಟ್ ಟ್ರಿಪ್ ಇದು. ಆ್ಯಂಡ್ ಈ ಟೀತರ್ನ ಪರ್ಚೇಸ್ ಮಾಡಿದೆ, ಟೀತಿಂಗ್ ಆಗ್ತಿದೆ ಅಂದ್ಬಿಟ್ಟು ತುಂಬಾ ಹೆಲ್ಪ್ ಆಯಿತು. ಕಿತ್ಕೊಂಡ್ರೂ ಕೊಡ್ತಾ ಇರಲಿಲ್ಲ, ಅಷ್ಟು ಕಚ್ಕೊಂಡು ಕೂತಿದ್ದೆ ಇವತ್ತು ಮಾತ್ರ. ಆ್ಯಂಡ್ ಟೈಮ್ ಆಗ್ತಾ ಸ್ವಲ್ಪ ನಿದ್ದೆ ಕೂಡ ಮಾಡಿದ್ರು ಮಕ್ಕಳು. ಆ್ಯಂಡ್ ಹೋಗಿದ ತಕ್ಷಣ ನಮಗೆ ಸಿಕ್ತು ಶೈನ್ ಫಾರ್ಮ್ ಸ್ಟೇ. ಸೊ ಬೆಂಗಳೂರಿಂದ 1 ಅವರ್ ಡ್ರೈವಲ್ಲಿ ಈ ಒಂದು ಫಾರ್ಮ್ ಹೌಸ್ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು, ತುಂಬ ಸ್ಪೇಷಿಯಸ್ ಆಗಿತ್ತು. 5 BHK ಹೌಸ್ ಥರ ಇದು. ಆ್ಯಂಡ್ ನೀವು ಕೂಡ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಹೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿ ಫೀಲ್ ಆಯಿತು ಇಲ್ಲೆಲ್ಲನೂ. ಸಮ್ಮರ್ ಇದ್ದಿದ್ದಕ್ಕೆ ತುಂಬ ಲಾಂಗ್ ಡ್ರೈವ್ ಬೇಡ ಅನ್ನೋರಿಗೆ ಈ ಒಂದು ಫಾರ್ಮ್ ಹೌಸು ತುಂಬಾ ಸೂಟಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ನೋಡಿ, ಮಕ್ಕಳ ಸೈನ್ಯ ಇದು. ಆ್ಯಂಡ್ ನಮ್ಮ ಜೈಶು ಬೇಬಿ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದ ಸ್ಟೇನ. ವಾಟರ್ಮೆಲನ್ ಇತ್ತು, ಸಮ್ಮರ್ ಅಲ್ವಾ, ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು ಅವನಿಗೆ ಜ್ಯೂಸ್ ಥರ ಮಾಡಿ ಕುಡಿಸಿದ್ದಾಯಿತು. ಕುಡಿಸಿದಾದ್ಮೇಲೆ ಸ್ವಲ್ಪ ಪಾಪುನ ಮಲಗಿಸಿ ತನಿಷಾನ ಇವಾಗ ಪೂಲ್ ಟೈಮಿಗೆ ಕರ್ಕೊಂಡು ಹೋದ್ವಿ. ಪೂಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಿದ್ದಾಳೆ. ನೋಡೋಕ್ಕೆ ಖುಷಿ ಅಲ್ವಾ ಮಕ್ಳು ಈ ಥರ ಎಲ್ಲ ಆಡ್ತಿದ್ರೆ. ಆ್ಯಂಡ್ ಅವರೆಲ್ಲ ಸ್ವಿಮ್ ಮಾಡಬೇಕಾದ್ರೆ ನಾನು ಬೇಬಿ ಆರಾಮಾಗಿ ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡಿದ್ವಿ. ಆ್ಯಂಡ್ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸಮ್ಮರ್ ಅಲ್ವಾ, ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ. ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ ಬಂದಿದ್ದಿಲ್ಲಿ. ಫ್ರೆಂಡ್ಸ್ ಎಲ್ಲ ಸೇರಿದ ಮೇಲೆ ಪಾರ್ಟಿ ಮಿಸ್ ಮಾಡೋಕ್ಕಾಗತ್ತಾ? ಸೊ ಫುಲ್ ನೈಟ್ ಪಾರ್ಟಿ ಮಾಡಿ ಹರಟೆ ಹೊಡೆದಿದ್ದಾಯಿತು. ಆ್ಯಂಡ್ ಇದಾಗಿತ್ತು ನಮ್ಮ ಔಟಿಂಗ್ನ ಒಂದು ಬ್ಯೂಟಿಫುಲ್ ಮಿನಿ ವ್ಲಾಗ್.